ಮತ್ತೆ ಜನ ಮತ್ತೆ ಆಗಿದೆ. ಅತ್ತೆ ಜನ ನಿನ್ನನ್ನ ಅಂತರ್ಯಾಮಿಯಾದ ಭಗವತಿ ಅಂತ ಕರೆಯುತ್ತಾರೆ. ನೀನು ನಿಜಕ್ಕೂ ಅಂತರ್ಯಾಮಿಯೇ ಎಂದು. ಅಂತರ್ಯಾಮಿ ಅಂತಂದ್ರೆ ಏನು? ಅಂತರ್ಯಾಮಿ ಅಂದ್ರೆ ಎಲ್ಲ ಕಡೆ ಇರೋಳು ಅಂತ. ಅತ್ತೆ ನಿನ್ನನ್ನ ಜನ ಅಂತರ್ಯಾಮಿ ಅಂತ ಭಗವತಿ ಅಂದ್ರೆ ಜಗನ್ಮಾತೆ ಅಂತ ಕರೀತಾರಲ್ಲ, ನೀನು ನಿಜಕ್ಕೂ ಅಂತರ್ಯಾಮಿಯೇ ಅಂತ ನಳಿನಿ ಕೇಳ್ತಾಳೆ. ಆಗ ಶ್ರೀಮಾತೆ ಇದಕ್ಕೆ ಉತ್ತರವೇನನ್ನು ಕೊಡದೆ ಒಂದು ಸಣ್ಣ ನಗೆ ನಕ್ಕರು ಅಷ್ಟೇ. ಆದ್ರೆ ನಳಿನಿ ಇನ್ನಷ್ಟು ಹಠ ಹಿಡಿದು ಕೇಳಿದಾಗ ಜನ ತಮ್ಮ ಭಕ್ತಿಯಿಂದ ಹಾಗೆಲ್ಲ ಹೇಳುತ್ತಾರೆ, ನಾನಿನ್ನೇನು ತಾನೇ ಆಗಿರಬಲ್ಲೆ ನಮ್ಮ ಎಲ್ಲವೂ ಶ್ರೀರಾಮಕೃಷ್ಣರೇ. ನನಗೆ ದೇಹಾತ್ಮ ಬುದ್ಧಿ ಬಾರದ ಹಾಗೆ ನೀವೆಲ್ಲ ಅವರನ್ನ ಪ್ರಾರ್ಥಿಸಿಕೊಳ್ಳಿ ಎಂದು ಉತ್ತರಿಸಿದರು. ಅಂದ್ರೆ ಶ್ರೀಮಾತೆಯವ್ರ ವಿನಯ ಎಂಥದ್ದು? ಎಲ್ಲವೂ ಶ್ರೀರಾಮಕೃಷ್ಣರೇ, ನನಗೇನು ಗೊತ್ತೇ ಇಲ್ಲ ಅಂತ ತಮ್ಮ ಸ್ವಸ್ವರೂಪವನ್ನ ಮರೆ ಮಾಡ್ತಾ ಇದ್ದಾರೆ. ನನಗೆ ದೇಹಾತ್ಮ ಬುದ್ಧಿ ಬರದ ಹಾಗೆ. ಸಾಮಾನ್ಯವಾಗಿ ನಾವೆಲ್ಲರೂ ತುಂಬಾ ಜನ 99% ಜನ ನಾನು ದೇಹ ಅಂದ್ಕೊಂಡಿರ್ತೀವಿ. ಅದು ನಾವು ನಿಜವಾಗ್ಲೂ ದೇಹ ಅಲ್ಲ. ನಮ್ಮೊಳಗೆ ಭಗವಂತ ಇದ್ದಾನೆ, ಆತ್ಮಸ್ವರೂಪ ಇದೆ. ನಾವು ಯಾರು ಸಹ ದೇಹ ಅಲ್ಲ, ನಾವೆಲ್ಲ ಆತ್ಮಸ್ವರೂಪಿಗಳು. ಅದಕ್ಕೆ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಆ ಹಾಡಲ್ಲಿ ಹೇಳ್ತಾ, ಅಮರ ಆತ್ಮನಿ ಅಮೃತ ಪುತ್ರನಿ. ಅಮರ ಆತ್ಮನಿ, ನೀನ್ ಯಾರು? ಅಮರ ಆತ್ಮ ನೀನು. ಅಮರ ಆತ್ಮ ಅಂದ್ರೆ ಆತ್ಮ ಯಾವಾಗಿರುವಂಥದ್ದು. ಅಮರ ಆತ್ಮನಿ ಅಮೃತ ಪುತ್ರನಿ ಅಮಲಾನಂದದಿ ಪರಿಪೂರ್ಣನು ನೀ. ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಮಮತೆಯ ಈ ದೇಹವೇ ನೀನೆಂದು. ನೋಡಿ ಎಷ್ಟು ಚೆನ್ನಾಗಿ, ಮಮತೆಯ ಈ ದೇಹ. ನಾವು ಎಷ್ಟು ದೇಹದ ಬಗ್ಗೆ ವ್ಯಾಮೋಹ ಇಟ್ಕೊಂಡಿದ್ವಿ, ಆದ್ರೆ ಈ ದೇಹ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ಎಂದೆಂದು. ಅಮರ ಆತ್ಮನಿ ಅಮೃತ ಪುತ್ರನಿ ಅಮಲಾನಂದದಿ ಪರಿಪೂರ್ಣನು ನೀ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಉತ್ತಿಷ್ಠತ ಜಾಗೃತ ಆ ಹಾಡಲ್ಲಿ ಹೇಳ್ತಾರೆ. ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ. ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಅಂದ್ರೆ ಏನು ಜಾಗೃತ ಅಂದ್ರೆ ಏನು? ದೇಹ ಭಾವನ ಅಳಿಸಾಕಿ ನೀನು ಆತ್ಮ. ಅಮರ ಆತ್ಮನಿ ಅಮೃತ ಪುತ್ರನಿ. ಸ್ವಾಮೀಜಿ ಅದನ್ನ ಹೇಳ್ತಾರೆ. ಪ್ರತಿ ಭಾನುವಾರ ಆಶ್ರಮದಲ್ಲಿ ಮಕ್ಕಳು ಬಂದು ಹೇಳ್ತಾ ಇರ್ತಾರೆ, ನಾವು ಸರ್ವಶಕ್ತನ ಪುತ್ರರು, ನಾವು ಅನಂತವಾದ ದಿವ್ಯ ಜ್ಯೋತಿಯ ಕಿಡಿಗಳು ನಾವು. ಅಂತಹ ನಾವು ಕೈಲಾಗದವರೆಂದರೆ ಏನರ್ಥ ಅಂತ ಹೇಳ್ತಾ ಆಮೇಲೆ ನಾವು ಸರ್ವ ಸಮರ್ಥರು, ನಾವು ಎಲ್ಲವನ್ನು ಮಾಡಬಲ್ಲೆವು. ಮನುಷ್ಯನೆಂದ ಮೇಲೆ ಏನೆಲ್ಲವನ್ನು ಮಾಡಲು ಸಾಧ್ಯವಾಗಲೇಬೇಕು ಅಲ್ವಾ ಅಂತ ಹೇಳ್ತಾರೆ. ಆಮೇಲೆ ಎಲ್ಲಾ ಶಕ್ತಿಯು ನಿನ್ನೊಳಗೆ ಇದೆ, ಅದರಲ್ಲಿ ನೀನು ವಿಶ್ವಾಸ ಬಿಡು, ಎದ್ದು ನಿಲ್ಲು, ನಿನ್ನೊಳಗಿರುವ ದಿವ್ಯತೆಯನ್ನು ಜಾಗೃತಗೊಳಿಸಿಕೋ ಅಂತ ಸ್ವಾಮೀಜಿ ಹೇಳ್ತಾರೆ. ನಿಮ್ಮ ಆದರ್ಶ ಸದಾ ಕಣ್ಮುಂದಿರಲಿ, ಪ್ರಯತ್ನ ಸಾಗುತ್ತಿರಲಿ, ನಡುವೆ ಎಡವಿದರೂ ಪಟ್ಟು ಬಿಡದೆ ಯತ್ನಿಸಿರಿ. 1000 ಸಲ ಯತ್ನಿಸಿರಿ, ಆ 1000 ಸಲವೂ ಸೋತರೆ ಮತ್ತೊಮ್ಮೆ ಯತ್ನಿಸಿರಿ. ಎಂತ ಮಾತು! ಪ್ರತಿಭಟನೆಗಳು ಬಂದರೆ ಬರಲಿ ಬಿಡಿ, ಅಡೆತಡೆಗಳು ಅಡ್ಡವಾದರೆ ಆಗಲಿ ಬಿಡಿ. ಹರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಡ್ಡುಗಳು ಅಡ್ಡವಿರಬೇಕು. ಯು ಕ್ಯಾನ್ ಆಲ್ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಸ್ವಾಮೀಜಿ ಹೇಳ್ತಾರೆ. ಅಂದರೆ ಎಲ್ಲ ಶಕ್ತಿಯು ನಮ್ಮ ದೇಹದಲ್ಲಿ ಇಟ್ಕೊಂಡಿದ್ದಾನೆ. ತುಂಬ ಜನ ಅನ್ಸುತ್ತೆ, ನೀವೇನು ಕೆಲಸ ಮಾಡ್ತಾರಪ್ಪ ಇಷ್ಟು ಶಕ್ತಿ ಇದೆ ಅಂತ. ಅದು ಏನೂ ಅಲ್ಲ.